ಈಗಿರೋ ಒಂದು ಕಾಂಪಿಟೇಷನ್ ಯುಗದಲ್ಲಿ ಯಾವ ರೀತಿ ಇರಬೇಕು ಅಂತ ಬಯಸ್ತೀನಿ. ನೋಡಿ, ಕುವೆಂಪು ಅವರು ಹೇಳಿದ್ದಾರೆ, ಏನಾದರೂ ಆಗು ಮೊದಲು ಮಾನವರಾಗು ಅಂತ ಹೇಳಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ನಿಜವಾಗ್ಲೂ ಕೂಡ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಇವತ್ತು ಸಂವಿಧಾನದ ಪೀಠಿಕೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಪುಸ್ತಕ ಆದ್ರೆ ಓದೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲ ಓದಕ್ಕಾಗಿಲ್ಲ ಅಂದ್ರೂ ಪೀಠಿಕೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಓದ್ಬಿಟ್ರೆ ನಿಜವಾಗ್ಲೂ ಕೂಡ ಅದರಲ್ಲಿ ಎಲ್ಲವೂ ಕೂಡ ಅಡಗಿದೆ. ಆ ಪೀಠಿಕೆನ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಎಷ್ಟು ಜನ ಆ ಪೀಠಿಕೆನ ಅರ್ಥ ಮಾಡ್ಕೊಂಡು ಇವತ್ತು ಮುನ್ನಡೀತಾ ಇದ್ದಾರೆ. ಅದು ರಾಜಕೀಯದಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಅದನ್ನ ನಾನು ಹೇಳಕ್ಕಾಗಲ್ಲ. ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಸರ್ಕಾರ ಈ ಪೀಠಿಕೆಯನ್ನ ಏನು ಆದೇಶ ಹೊರಡಿಸಿ ಇವತ್ತು ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಏನು ಕೊಟ್ಟಿದೆ, ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಏನು ಎಲ್ಲಾ ರೀತಿಯಾದಂತ ಒಂದು ದೇಶದ ಸಂವಿಧಾನವೇ ಶ್ರೇಷ್ಠ, ದೇಶದ ಸಂವಿಧಾನವೇ ನಮಗೆ ಆಸ್ತಿ, ದೇಶದ ಸಂವಿಧಾನವನ್ನ ನಾವು ಪಾಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮಕ್ಕಳು ಖಂಡಿತವಾಗ್ಲೂ ಕೂಡ ಅಡಿಪಾಯ ಆಗ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅದರಲ್ಲಿ ಇರ್ತಕ್ಕಂಥ ಅವ್ರು ಹೇಳ್ತಾ ಇದ್ರೆ ಎಲ್ಲಾನು ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಅರ್ಥ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದರ ಒಂದು ಧ್ಯೇಯಗಳು, ಗುರಿಗಳು, ಕರ್ತವ್ಯಗಳು, ಉದ್ದೇಶಗಳು ಏನಿದೆ ಸಂವಿಧಾನದ್ದು, ಮತ್ತೆ ಯಾಕೆ ನಾವು ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಬದುಕಿದ್ರೆ ಈ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಒಂದು ಮನುಷ್ಯತ್ವವನ್ನ ಬೆಳೆಸ್ಕೊಂಡು ಬದುಕೋದಕ್ಕೆ ಕಾನೂನಿನ ಅಡಿಪಾಯವನ್ನ ಹಾಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಮಕ್ಕಳು ಮುಂದಿನ ದಿನಗಳಲ್ಲಿ, ಈಗಿರೋರೇನೋ ಗೊತ್ತಿಲ್ಲ ನನ್ಗೆ, ಆದ್ರೆ ಈ ಮಕ್ಕಳಂತೂ ಕೂಡ ಈ ಸಂವಿಧಾನವನ್ನ ಉಳಿಸ್ತಾರೆ, ಸಂವಿಧಾನವನ್ನ ಬೆಳೆಸ್ತಾರೆ, ಮತ್ತೆ ಸಂವಿಧಾನದ ಗೌರವವನ್ನ ಖಂಡಿತವಾಗ್ಲೂ ಕೂಡ ಈಗಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಆ ಪೀಳಿಗೆ ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನಮಗಿದೆ ಸರ್.